ಅಂದು ಕೋವಿಡ್-19 ದೇಶದೆಲ್ಲೆಡೆ ಏನು ಲಾಕ್ಡೌನನ್ನು ಜಾರಿಗೊಳಿಸಲಾಗಿತ್ತು ಕೇಂದ್ರ ಸರ್ಕಾರ. ಇಂತಹ ಸಂದರ್ಭದಲ್ಲಿ ಅಂಗಡಿಯನ್ನು ನಡೆಸ್ತಾ ಇರ್ತಕ್ಕಂಥ ತಂದೆ ಮತ್ತು ಮಗ ಜಯರಾಜ್ ಮತ್ತು ಜೆನಿಕ್ಸ್ ಇವರು ಇಬ್ಬರು ಕೂಡ ಅಂಗಡಿಯನ್ನು ಬಾಗಿಲು ಹಾಕೋದು ಕೇವಲ ಒಂದು 5-10 ನಿಮಿಷಗಳ ಮಾತ್ರ ತಡವಾಗಿರುತ್ತೆ. ಅವರಿಬ್ಬರನ್ನು ಕರೆದುಕೊಂಡು ಬಂದ ಸಾತಕುಳಂ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಇಡೀ ರಾತ್ರಿ ಟಾರ್ಚರ್ ಕೊಟ್ಟಿರ್ತಾರೆ. ತಮ್ಮ ಲಾಠಿಗಳಿಂದ ಅವರಿಬ್ಬರ ಮೇಲೆ ಗದಪ್ರಹಾರ ಮಾಡಿರ್ತಾರೆ. ಏನೋ ದೊಡ್ಡ ಮಹಾ ತಪ್ಪು ಮಾಡಿಬಿಟ್ಟಿದ್ದಾರೆ, ಕೊಲೆ ಸುಲಿಗೆ ಮಾಡಿದ್ದಾರೆ ಅನ್ನುವಂತೆ ಆ ಇಬ್ಬರನ್ನು ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ರಾತ್ರಿ ಅವರಿಬ್ಬರಿಗೂ ಕೂಡ ಅತ್ಯಂತ ಹೀನಾಯ ನೀಚ ಸ್ಥಿತಿಯಲ್ಲಿ ಕಿರುಕುಳವನ್ನು ನೀಡಿರ್ತಾರೆ. ಈ ಒಂದು ಕಿರುಕುಳದ ಬೆನ್ನಲ್ಲೇ ತಂದೆ ಮಗ ಇಬ್ಬರು ಕೂಡ ಸಾವನ್ನಪ್ಪಿರ್ತಾರೆ. ಕಳೆದ 6 ವರ್ಷಗಳ ಹಿಂದೆ ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣ ಇದು. ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪೊಲೀಸ್ ಇಲಾಖೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪೊಲೀಸ್ ಇಲಾಖೆ ಕೈಯಿಂದ ಆಗಲಿಲ್ಲ. ಏಕೆಂದರೆ ಆ ಇಡೀ ರಾತ್ರಿ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ದೃಶ್ಯಾವಳಿಗಳನ್ನು ಘಟನೆಗಳನ್ನು ರೇವತಿಯವರು ಕಾನ್ಸ್ಟೇಬಲ್ ರೇವತಿಯವರು ತಮ್ಮ ಕಣ್ಣಾರೆ ನೋಡಿರ್ತಾರೆ. ಕೋರ್ಟಿಗೆ ಬಂದು ಈ ಪ್ರಕರಣದ ಸಂಬಂಧಿಸಿದಂತೆ ಕಂಪ್ಲೀಟಾಗಿ ಸಾಕ್ಷ್ಯ ನುಡಿತಾರೆ. ಹೌದು, ಸತ್ಯ ಸ್ವಾಮಿ ನ್ಯಾಯಾಧೀಶರೇ, ನಮ್ಮ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ತಂದೆ ಮಗನಿಗೆ ಇಡೀ ರಾತ್ರಿ ಲಾಠಿಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಎಂಬುದಾಗಿ ಸಾಕ್ಷಿ ನುಡಿತಾರೆ. ಆದರೆ ಪೊಲೀಸ್ ಇಲಾಖೆಯವರು ಈ ಪ್ರಕರಣವನ್ನು ಇಬ್ಬರು ಕೂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂತೆ ಬಿಂಬಿಸಲು ಹೋಗಿದ್ದರು. ಆದರೆ ಪೊಲೀಸ್ ಇಲಾಖೆಯ ಮಾಡಿದ ಸಾಕ್ಷ್ಯನಾಶ ಪ್ರಯತ್ನಗಳಾಗಲಿ ಅಥವಾ ಪ್ರಕರಣ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಆಗಲಿ ಯಾವುದೂ ಕೂಡ ನಿಲ್ಲಿಲ್ಲ. ಕೊನೆಗೆ ರೇವತಿಯವರು ಹೇಳಿದ ಸಾಕ್ಷ್ಯವೇ ನಿಂತಿತ್ತು. ರೇವತಿಯವರು ಒಂದು ಸಾಕ್ಷಿಯನ್ನು ಹೇಳ್ತಾರೆ. ಅಂದರೆ ಈ ಇಬ್ಬರು ತಂದೆ ಮತ್ತು ಮಗ ಜೆನಿಕ್ಸ್ ಮತ್ತು ಜಯರಾಜ್ಗೆ ಪೊಲೀಸ್ ಇಲಾಖೆಯವರು ಹೊಡೆದು ಆ ಲಾಠಿಗಳನ್ನು ಎಲ್ಲಿ ಬಚ್ಚಿಟ್ಟಿದ್ರು ಆ ಲಾಠಿಗಳನ್ನು ತೋರಿಸ್ತಾರೆ ರೇವತಿಯವರು. ತದನಂತರ ಐ ವಿಟ್ನೆಸ್ ಆಗ್ತಾರೆ ಈ ಪ್ರಕರಣದಲ್ಲಿ. ಮತ್ತು DNA ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಲಾಠಿಗಳನ್ನು. ಈ ಏನು ಮೃತಪಟ್ಟಿದ್ದ ಜೆನಿಕ್ಸ್ ಮತ್ತು ಜಯರಾಜ್ ಹಾಗೂ ಅವರ ರಕ್ತದ ಗುಂಪು ಮತ್ತು ಏನು ಈ ಲಾಠಿಗಳ ಮೇಲೆ ಏನು ರಕ್ತದ ಗುಂಪು ಇತ್ತು DNA ಟೆಸ್ಟ್ನಲ್ಲಿ 2 ರಕ್ತದ ಗುಂಪುಗಳು ಮತ್ತು 2 ರಕ್ತದ DNAಗಳು ಮ್ಯಾಚ್ ಆಗಿತ್ತು. ಅಷ್ಟೇ ಅಲ್ಲದೇನು ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ. ಇಬ್ಬರು ತಂದೆ ಮಕ್ಕಳ ಮರಣೋತ್ತರ ಪರೀಕ್ಷೆಯನ್ನು ಏನು ಆರೋಗ್ಯ ಇಲಾಖೆ ನಡೆಸುತ್ತೆ. ಆ ಸಂದರ್ಭದಲ್ಲೂ ಕೂಡ ದೇಹದ ಮೇಲೆ 40ಕ್ಕೂ ಹೆಚ್ಚು ಗಾಯದ ಗುರುತುಗಳು, ಮಾರಣಾಂತಿಕ ಗಾಯದ ಗುರುತುಗಳು ಇದೆ ಎಂದು ಪೊಲೀಸ್ ಇಲಾಖೆಗೆ ಒಂದು ವರದಿಯನ್ನು ಕೂಡ ಆರೋಗ್ಯ ಇಲಾಖೆ ನೀಡುತ್ತೆ. ಅದನ್ನು ಕೂಡ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಸಲ್ಲಿಸಲಾಗುತ್ತೆ. ಇದು ಕೂಡ ಏನು ಪ್ರಕರಣಕ್ಕೆ ಒಂದು ಪುಷ್ಟಿಯನ್ನು ನೀಡುತ್ತೆ. ಈ ಎರಡೂ, ಒಂದು ಕಡೆ ರೇವತಿಯವರ ಸಾಕ್ಷಿ, ಮತ್ತೊಂದು ಕಡೆ ಲಾಠಿ ಬಚ್ಚಿಟ್ಟಿರ್ತಕ್ಕಂಥ ಲಾಠಿಗಳು, ಮತ್ತೊಂದು ಕಡೆ DNA ವರದಿ, ಮತ್ತೊಂದು ಕಡೆ ಏನು ಮರಣೋತ್ತರ ಪರೀಕ್ಷೆಯ ವರದಿ, ಎಲ್ಲವನ್ನೂ ಕಲೆ ಹಾಕಿ ಕೊನೆಗೆ ನ್ಯಾಯಾಧೀಶರು ಈ ಒಂದು ಪ್ರಕರಣಕ್ಕೆ 9 ಮಂದಿ ಪೊಲೀಸರಿಗೆ ಮರಣದಂಡನೆಯನ್ನು ವಿಧಿಸಿದ್ದಾರೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಮುಖ್ಯ ಸಾಕ್ಷಿಯಾಗಿರ್ತಕ್ಕಂಥ ರೇವತಿಯವರು ಧೈರ್ಯ ಮಾಡಿ ಸಾಕ್ಷಿಯನ್ನು ನುಡಿಲಿಲ್ಲ ಅಂದರೆ ಈ ಪ್ರಕರಣ ಸತ್ಯ ಹೋಗ್ತಾ ಇತ್ತು. ಅವರು ಎದೆಗುಂದದೆ ಧೈರ್ಯ ಮಾಡಿ ಸಾಕ್ಷಿಯನ್ನು ನುಡಿದು ತನ್ನ ಇಲಾಖೆಯ ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟನ್ನು ನ್ಯಾಯಾಧೀಶರ ಮುಂದೆ ಬಿಚ್ಚಿಟ್ಟು ಈ ಒಂದು ಪ್ರಕರಣಕ್ಕೆ ಸುಖಾಂತ್ಯವನ್ನು ನೀಡುವ ಮುಖಾಂತರ ಆ ಇಬ್ಬರು ತಂದೆ ಮತ್ತು ಮಗನ ಸಾವಿಗೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿದ್ದಾರೆ. ಇಂತಹ ಮತ್ತಷ್ಟು ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಧೈರ್ಯ ಮಾಡಿ ಯಾವುದೇ ಬೆದರಿಕೆಗಳಿಗೆ ಎದೆಗುಂದದೆ ಸಾಕ್ಷಿಗಳನ್ನು ನುಡಿದರೆ, ಅಂದರೆ ನ್ಯಾಯಾಲಯಕ್ಕೆ ಸತ್ಯವನ್ನು ಹೇಳ್ತಾ ಹೋದರೆ ಪೊಲೀಸ್ ಇಲಾಖೆಯ ಮೇಲೆ ಮತ್ತಷ್ಟು ನಂಬಿಕೆ ಜನರಲ್ಲಿ ಹೆಚ್ಚಾಗುತ್ತೆ. ಇದು ಇವತ್ತಿನ ವಿಶೇಷ ವರದಿ. ಮತ್ತಷ್ಟು ಇದೇ ರೀತಿಯ ವರದಿಗಳು ಮತ್ತು ಸುದ್ದಿಗಳಿಗಾಗಿ ಮತ್ತು ನೈಜತೆಯ ಪತ್ರಿಕೋದ್ಯಮಕ್ಕಾಗಿ ನಮ್ಮ ಡಿಜಿಟಲ್ ವಾರ್ತೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು.